ಭಾಗ್ಯ, ನಿಂಗೇನೂ ಆಗಿಲ್ಲ ತಾನೆ? ಭಾಗ್ಯ, ಆರ್ ಯು ಓಕೆ? ಏನೂ ಆಗಿಲ್ಲ. ನೋಡ್ಕೊಳ್ಳೋದಲ್ವಾ? ಇಷ್ಟು ನಿರ್ಲಕ್ಷ್ಯ ಮಾಡಿದ್ರೆ ಹೇಗೆ ಹೇಳು? ನೋಡಿದ್ಯಾ ಎಂಥ ಅಪಾಯ ಆಗ್ತಿತ್ತು. ಅದು ಅದು ಪೂಜೆ ಪೂಜೆ ಮಾಡ್ತಿದ್ರೆ ಅಷ್ಟು ಕೇರ್ಲೆಸ್ ಆಗಿರ್ಬೇಕಾ? ನಿನ್ಗೇನಾದ್ರೂ ಆಗಿದ್ದಿದ್ರೆ? ಓಕೆ ಓಕೆ, ಕೂಲ್. ಏನೋ ಹಾಗಾಗೋಯ್ತು, ಡೋಂಟ್ ವರಿ. ಭಾಗ್ಯನ ಮೇಲೆ ನಿನಗೆ ಪ್ರೀತಿ ಎಷ್ಟಿದೆ ಅಂತ ಇವಾಗ ಅರ್ಥ ಆಗ್ತಿದೆ. ನಾನು ಇದನ್ನೇ ಕಣೋ ಆಸೆ ಪಟ್ಟಿದ್ದು. ಅವಳಿಗೇನಾದ್ರೂ ಸಣ್ಣ ಪುಟ್ಟ ನೋವಾದ್ರೂ ನೀನ್ ಸಹಿಸೋದಿಲ್ಲ ಅಂತ ಇವತ್ತು ಕಣ್ಣಾರ ನೋಡ್ದೆ. ಇದೆ ತನ್ನ ಹೆಂಡತಿ ಮೇಲೆ ಒಬ್ಬ ಗಂಡನ್ಗಿರ್ಬೇಕಾಗಿರೋ ಪ್ರೀತಿ. ಅಮ್ಮ ಭಾಗ್ಯ, ಇನ್ಮುಂದೆ ಪೂಜೆ ಮಾಡೋವಾಗಷ್ಟೇ ಅಲ್ಲ, ಯಾವಾಗ್ಲೂ ಎಲ್ಲ ವಿಷಯದಲ್ಲೂ ನೀನ್ ಹುಷಾರಾಗಿರ್ಬೇಕು. ಯಾಕಂದ್ರೆ ನಿನಗ್ ಚಿಕ್ಕ ನೋವಾದ್ರೂ ನಿನ್ ಗಂಡ ಸಹಿಸ್ಕೊಳ್ಳಲ್ಲಮ್ಮ. ನೋಡ್ದೆ ಅಲ್ವಾ? ಅವನಿಗೆ ಟೆನ್ಷನ್ ಕೊಡ್ಬೇಡಮ್ಮ. ಆಯ್ತು ತಾತ. ಅಕ್ಕ ಅಕ್ಕ ನಿನಗೇನೂ ಆಗ್ಲಿಲ್ಲ ತಾನೆ? ಜಾನು, ಏನು ಆಗಿಲ್ಲ ತಾನೆ? ನಾನು ಆರಾಮಾಗಿದ್ದೀನಿ, ಹೇಳ್ತಿದ್ದೀನಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ಅಲ್ಲ, ಇದ್ಯಾಕೆ ಭಾಗ್ಯ ಮೇಲೆ ಇದ್ದಕ್ಕಿದ್ದ ಹಾಗೆ ಇಷ್ಟು ಕಾಳಜಿ ತೋರಿಸ್ತಿದ್ದೀನಲ್ಲ? ಅವಳು ಅಪಾಯದಲ್ಲಿದ್ದಾಳೆ ಅಂತ ತಾನೇ ನಾನು ಅವಳನ್ನ ಸೇವ್ ಮಾಡಿದ್ದು. ಆದರೆ ಇದು ತಾತ ಹೇಳೋ ಹಾಗೆ ಪ್ರೀತಿನಾ? ಗುಡ್ ಮಾರ್ನಿಂಗ್ ಮಾವ. ಗುಡ್ ಮಾರ್ನಿಂಗ್ ತ್ರಿವಿಕ್ರಮ. ಹೋಗಿದ್ ಕೆಲಸ ಆಯ್ತಾ? ಎಲ್ಲ ಕೆಲಸನೂ ಮುಗಿಸಿದೀವಿ ಅಪ್ಪ. ನಾನು ಸಿಗ್ನೇಚರ್ ಹಾಕಬೇಕಾಗಿದ್ದ ಫೈಲ್ಸ್ ಕೂಡ ಕ್ಲಿಯರ್ ಮಾಡಿದ್ದೀನಿ. ಶೇರ್ಸ್ ವಿಷಯ ಕೂಡ ನಿಮ್ಮ ಅಳಿಯಂದ್ರು ಡಿಸ್ಕಸ್ ಮಾಡಿದ್ದಾರೆ. ಇನ್ನಲ್ಲಿ ಯಾವ ಪ್ರಾಬ್ಲಮ್ಮೂ ಇಲ್ಲ ಮಾವ. ನನಗೆ ಗೊತ್ತು ತ್ರಿವಿಕ್ರಮ್, ಇವಳು ನೀನು ಹೋದ್ಮೇಲೆ ಏನ್ ಪ್ರಾಬ್ಲಮ್ ಇರುತ್ತೆ ಹೇಳು. ಅಂದಹಾಗೆ ಅರವಿಂದ, ನಾನು ಕೂಡ ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಅದೇನ್ ಮಾವ, ಇನ್ನೊಂದು 2 ದಿನ ಇಲ್ಲೇ ಇರಿ. ಇಲ್ಲ ತ್ರಿವಿಕ್ರಮ್, ಜವಾಬ್ದಾರಿನ ಮುಗಿಸಿ ಹಾಸ್ಪಿಟಲ್ಗೆ ಹತ್ರ ಇರೋ ವಯಸ್ಸಾಯ್ತು ನನಗೀಗ. ಆದ್ರೆ ಅದು ಆಗಲ್ಲ. ಅಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇದೆ, ನಿಮಗೆ ಗೊತ್ತೇ ಇದೆ ಅಲ್ವಾ? ಅದಕ್ಕೆ ಅಲ್ವಾ ಅಪ್ಪ ಇಲ್ಲೇ ಇದ್ದು ಇನ್ನೊಂದು 2 ದಿನ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಿರೋದು. ಮುಂದೆ ರೆಸ್ಟ್ ಮಾಡೋದಿದ್ದಿದ್ದೆ ಅಮ್ಮ. ನನ್ನ ವಿಷಯ ಬಿಟ್ಬಿಡಿ. ಹೊಸ ಜೋಡಿ, ನಿನ್ ಮಗ ಸೊಸೆ ಚೆನ್ನಾಗಿರ್ಬೇಕು. ಮತ್ತೆ ಮಿತ್ರ, ನಿಮ್ಮಿಬ್ರಿಗೆ ಅಂತ ನಾನೊಂದು ಚಿಕ್ಕ ಗಿಫ್ಟ್ ತಂದಿದ್ದೆ. ಅಮ್ಮ ಭಾಗ್ಯ, ಭಾಗ್ಯ. ತಾತ, ಇತ್ತಗೋ ಭಾಗ್ಯ, ಇದು ನಿಮ್ಮಿಬ್ಬರ ಹನಿಮೂನ್ ಟಿಕೆಟ್ಸ್. ಕೊಡೈಕೆನಾಲ್, ಅಲ್ಲಿ ಎಲ್ಲ ಏರ್ಪಾಡು ಮಾಡಿಸಿದ್ದೀನಿ.
ನಾಳೆ ಬೆಳಿಗ್ಗೆನೆ ನೀವಿಬ್ರು ಹೊರಡ್ತಾ ಇದ್ದೀರಾ. ಸಾರಿ ತಾತ, ಆ? ನಾನು ಹೋಗಲ್ಲ. ಇದೇನ್ ಮಿತ್ರ, ನಾನು ಹೋಗಕ್ಕಾಗಲ್ಲ ತಾತ, ಏನೂ ಅನ್ಕೋಬಿಡಿ ಪ್ಲೀಸ್. ಅರವಿಂದ, ಏನ್ ಹೇಳ್ತಾ ಇದ್ದಾನೆ ನಿನ್ ಮಗ? ಹೊಸ್ದಾಗಿ ಮದ್ವೆ ಆದವನು ಹೆಂಡ್ತಿನ ಕರ್ಕೊಂಡು ಹನಿಮೂನ್ಗೆ ಹೋಗೋ ಅಂದ್ರೆ ಇಲ್ಲ ಆಗಲ್ಲ ಅಂತಾನಲ್ಲ. ಏನಿದೆಲ್ಲ? ಅವನೇನು ಮೂಡ್ ಆಫ್ ಅಲ್ಲಿರೋ ಹಾಗಿದ್ದಾನಪ್ಪ. ನಾನು ಅವನ ಹತ್ರ ಮಾತಾಡ್ತೀನಿ. ಅವನು ಖಂಡಿತ ಹೋಗ್ತಾನೆ, ನಾನು ಹೇಳ್ತೀನಲ್ಲ. ಏನ್ ಮಿತ್ರ ಇದು? ನಿಮ್ ತಾತ ಎಷ್ಟು ಪ್ರೀತಿಯಿಂದ ಹನಿಮೂನ್ ಟಿಕೆಟ್ಸ್ ತಂದ್ಕೊಟ್ರೆ ಹೋಗಲ್ಲ ಅಂತ ಹೇಳ್ತೀಯಲ್ಲ? ನಾನು ಯಾಕೆ ಹೋಗಲ್ಲ ಅಂತ ನಿಮಗೆ ಗೊತ್ತಿಲ್ವಾ ಮಾಮ್? ಅದ್ ಹಾಗಲ್ಲಪ್ಪ. ಮಾಮ್, 2 ದಿನ ಅವಳ ಜೊತೆ ರೂಮಲ್ಲಿರೋದಕ್ಕೆ ತುಂಬ ಕಷ್ಟಪಟ್ಟೆ. ಈಗ ಅವಳ ಜೊತೆ ಹನಿಮೂನ್ಗೆ ಹೋಗೋದು ಅಂದರೆ ತುಂಬ ಕಷ್ಟ ಆಗತ್ತೆ ಮಾಮ್ ನನಗೆ. ಮದ್ವೆ ಮಾಡ್ಕೊಂಡ್ಮೇಲೆ ಇದೆಲ್ಲ ಇರುತ್ತಲ್ವಾ? ಮಾಮ್, ನೀವೇನಾ ಈ ಮಾತು ಹೇಳ್ತಿರೋದು? ನೀವು ಡ್ಯಾಡಿ ಹೇಳಿದ್ರಿ ಅಂತ ತಾನೇ ನಾನು ಈ ಮದ್ವೆಗೆ ಒಪ್ಕೊಂಡಿದ್ದು. ಭಾಗ್ಯನ ಇಷ್ಟಪಟ್ಟ ಅದ್ ಹಾಗಲ್ಲ ಕಂದ. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಮಾಮ್. ಏನಮ್ಮ ಭಾಗ್ಯ, ಈ ತಾತನ್ಗೆ ನೀನಾದ್ರೂ ಹೇಳಮ್ಮ, ನಿಮ್ಮಿಬ್ಬರ ಮಧ್ಯ ಎಲ್ಲ ಸರಿ ಇದೆಯಾ? ಅಥವಾ ಏನಾದ್ರೂ ಚಿಕ್ಕ ಪುಟ್ಟ ಗಲಾಟೆ ಆಗಿದೆಯಾ? ತಾತ, ನಿನಗೇನಾದ್ರೂ ಚಿಕ್ಕ ತೊಂದರೆ ಆದ್ರೂ ಇಷ್ಟೆಲ್ಲ ಪ್ರೀತಿ ತೋರಿಸ್ತಾನವನು. ಅಂಥದ್ರಲ್ಲಿ ಪ್ರೀತಿ ಇಲ್ದಿರೋ ಹಾಗೆ ನಡ್ಕೋತಾ ಇದ್ದಾನೆ. ಯಾಕೆ ಹೀಗೆ? ಅಯ್ಯೋ ಮಾವ, ಆ ಥರ ಏನಿಲ್ಲ. ಮಿತ್ರ ಹನಿಮೂನ್ಗೆ ಹೋಗಲ್ಲ ಅಂತ ಹೇಳ್ದ ಅಂದ್ರೆ ಅದಕ್ಕೆ ಬಲವಾದ ಏನೋ ಕಾರಣ ಇರುತ್ತೆ, ಬಿಟ್ರೆ ಇಷ್ಟ ಇಲ್ಲದೆ ಹೋಗಲ್ಲ ಅಂತೇನು ಹೇಳಿಲ್ಲ ಮಾವ. ನನ್ನ ಮಾತು ಕೇಳು ಮಿತ್ರ, ನೀನು ಹೋಗಲ್ಲ ಅಂದ್ರೆ ಚೆನ್ನಾಗಿರಲ್ಲ. ತಾತ ಬೇಜಾರು ಮಾಡ್ಕೋತಾರಲ್ವಾ? ಮಾಮ್ ಪ್ಲೀಸ್, ನನ್ನ ಫೋರ್ಸ್ ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ. ನಾನು ಹೋಗಲ್ಲ. ಹೋಗ್ಬೇಡ ಮಿತ್ರ. ಆದ್ರೆ ಯಾಕೆ ಹೋಗಲ್ಲ ಅಂತಿದೆಯೋ ಕಾರಣ ಹೇಳು. ನೀನ್ ಹೋಗಲ್ಲ ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಇರಬೇಕು. ತಾತ, ಅದು ಭಾಗ್ಯನ್ಗೂ ನಿನ್ಗೂ ಮಧ್ಯ ಗಲಾಟೆ ಆಗಿದ್ಯಾ? ನಿನಗೆ ಭಾಗ್ಯ ಅಂದ್ರೆ ಇಷ್ಟ ಇಲ್ವಾ? ಛೆ, ಹಾಗೆಲ್ಲ ಏನೂ ಇಲ್ಲಪ್ಪ. ಮತ್ತೆ ಯಾಕೆ ಹೋಗಲ್ಲ ಅಂತಿದ್ದಾನೆ ಅವನು? ಹೇಳು ಮಿತ್ರ. ಒಂದು, ನಿನಗ್ ಭಾಗ್ಯ ಅಂದ್ರೆ ಇಷ್ಟ ಇಲ್ಲ ಅಂತ ಒಪ್ಕೋ. ಇಲ್ಲ, ಭಾಗ್ಯ ನಿನಗಿಷ್ಟ ಇದ್ರೆ ಇಬ್ರು ಸೇರಿ ನಾಳೆ ಹನಿಮೂನ್ಗೆ ಹೋಗ್ಬೇಕು.
ತಾತ, ಭಾಗ್ಯ ಅಂದರೆ ನನಗ್ಯಾಕೆ ಇಷ್ಟ ಇರಲ್ಲ? ಇಷ್ಟ ಇಲ್ದೇನೆ ಅವಳನ್ನ ಮದುವೆ ಆಗ್ತೀನ? ಇಷ್ಟ ಇಲ್ದಿದ್ರೆ ನಿಮ್ಮೆಲ್ಲರೂ ಮುಂದೆ ಪ್ರಪೋಸ್ ಮಾಡ್ತಿದ್ನ? ಇಷ್ಟ ಇಲ್ದಿದ್ರೇನೆ ಅವಳು ಒಂದು ಚಿಕ್ಕ ಅಪಾಯದಲ್ಲಿದ್ರೂ ನಾನಷ್ಟು ಗಾಬರಿ ಪಡ್ತಿದ್ನ? ನನ್ನ ಜೀವನಕ್ಕೆ ಬೆಳಕು ತಂದಿರೋ ಭಾಗ್ಯ ಅಂದರೆ ಕೇವಲ ಇಷ್ಟ ಮಾತ್ರ ಅಲ್ಲ, ಹೇಳಕ್ಕಾಗ್ದಿರೋಷ್ಟು ಪ್ರೀತಿ, ಅದಕ್ಕಿಂತ ಹೆಚ್ಚಾಗಿ ಪ್ರಾಣ ಪ್ರಾಣ ಪ್ರಾಣ. ಅದೇನು ಅಂದರೆ ಇಲ್ಲಿ ಚಿಕ್ಕ ಚಿಕ್ಕ ಕೆಲಸ ಉಳಿದು ಹೋಗಿದೆ. ಅದಕ್ಕೆ ಇಲ್ಲಿ ಕೆಲಸನ ನಿಮ್ಮಪ್ಪ ನೋಡ್ಕೋತಾನೆ, ನೀನು ಆರಾಮಾಗಿ ಹೋಗ್ಬಾ. ಸರಿ ತಾತ. ಇವಾಗ ನನಗೆ ಸಮಾಧಾನ ಆಯಿತು. ಸರಿ, ನಾಳೆ ಹೊರಡೋದಕ್ಕೆ ರೆಡಿಯಾಗಿ. ನಾನು ಕೂಡ ಇವತ್ತು ಸಂಜೆ ಹೊರಡ್ತಾ ಇದ್ದೀನಿ. ದಿವ್ಯನಸು ನಗುವೆ ಕನಸಿನ ಜಾಹೀರಾತ. ಅಕ್ಕ, ಏನ್ ಜಾನು? ನಾವು ಹೊರಡ್ತೀವಿ ಅಕ್ಕ. ಚಿಕ್ಕಪ್ಪ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರು. ಸರಿ ಜಾನು. ನಾಣಿ ಹುಷಾರು. ಸರಿ ಅಕ್ಕ. ನಾಣಿ, ಚಿಕ್ಕಿ ಕಷ್ಟ ಕೊಡ್ಬೇಡ, ಹೇಳ್ದಾಗ ಕೇಳ್ಬೇಕು, ಸರಿನಾ? ಆಯ್ತು ಅಕ್ಕ. ಅಕ್ಕ, ನಾನು ಹೇಳೋದ್ ಮರ್ತ್ಬಿಟ್ಟಿದ್ದೆ. ನೀನು ಭಾವ ಹನಿಮೂನ್ಗೆ ಹೋಗ್ತಿದ್ದೀರಲ್ಲ, ಹುಷಾರಾಗಿ ಹೋಗ್ ಬನ್ನಿ. ಅಕ್ಕ, ನೀನ್ ಹನಿಮೂನ್ಗೆ ಹೋಗುವಾಗ ಈ ಸೀರೆ ಎಲ್ಲ ಉಟ್ಕೊಂಡು ಹೋಗ್ಬೇಡ. ನಾವು ಹೊಸ ಡ್ರೆಸ್ ತಗೊಂಡ್ವಲ್ಲ, ಅದನ್ನೇ ಹಾಕೋ. ಭಾವ ನಿನ್ನ ಆ ಡ್ರೆಸ್ ಅಲ್ಲಿ ಖಂಡಿತ ಇಷ್ಟಪಡ್ತಾರೆ. ಸರಿ, ಹಾಕೋತೀನಿ ಜಾನು. ಅಕ್ಕ, ನೀನ್ ಆ ಡ್ರೆಸ್ ಎಲ್ಲ ಹಾಕೊಂಡಾಗ ಭಾವನ್ ಮನ್ಸು ಕರ್ಗ ಹೋಗುತ್ತೆ. ಯಾವಾಗ್ಲೂ ನಿನ್ ಸುತ್ತಾನೆ ತಿರುಗ್ತಾ ಇರ್ತಾರೆ. ಅಕ್ಕ, ನೀನ್ ವಾಪಸ್ ಬರುವಾಗ ಏನಾರು ತಗೊಂಬರಕ್ಕ ನಂಗೆ? ತರ್ತೀನಿ ನಾಣಿ, ನೀನ್ ಮಾತ್ರ ಚಿಕ್ಕಿ ಕಷ್ಟ ಕೊಡ್ಬೇಡ, ಸರಿನಾ? ಸರಿ ಅಕ್ಕ. ಅಕ್ಕ, ಚಿಕ್ಕಪ್ಪ ಬಂದ್ರು ಅನ್ಸತ್ತೆ, ನಾವಿನ್ನ ಹೊರಡ್ತೀವಿ. ಹುಷಾರು ಜಾನು. ಸರಿ ಅಕ್ಕ. ಅಕ್ಕ, ನಾಣಿ ಹುಷಾರು. ಆಯ್ತು ಅಕ್ಕ. ಟೈಮ್ ಆಗ್ತಾ ಇದೆ, ಬಾ. ಸರಿ ಅಕ್ಕ, ನಾವಿನ್ ಬರ್ತೀವಿ. ಸರಿ, ಬಾಯ್. ಹೋಗ್ ಬರ್ತೀನಕ್ಕ. ಬಾಯ್ ಅಕ್ಕ. ಎಲ್ಲ ಇಟ್ಕೊಂಡಾಯ್ತು. ಇನ್ನೂ ಏನಾದ್ರೂ ಮರ್ತಿದೀನಾ? ಏನ್ರಿ, ನಾಳೆ ನಾವು ಹನಿಮೂನ್ಗೆ ಹೊರಡೋಕೆ ಎಲ್ಲ ತಗೊಂಡಾಯ್ತು. ನಿಮಗ್ ಬೇಕಾಗಿದ್ದೀನಿ ಏನಾದ್ರೂ ಇಟ್ಕೋಬೇಕಾ ನೋಡಿ ಹೇಳ್ತೀರಾ? ಎರಡು ರಾತ್ರಿ ನಿನ್ನ ಜೊತೆ ರೂಮ್ ಶೇರ್ ಮಾಡ್ಕೊಳ್ಳೋಕ್ಕೆ ನನಗೆಷ್ಟು ಕಷ್ಟ ಆಯಿತು. ಅಂಥದ್ರಲ್ಲಿ ನಿನ್ನ ಜೊತೆ ಹನಿಮೂನ್ ಅಂದರೆ ನನ್ನ ಕೈಲಿ ಆಗ್ತಾ ಇಲ್ಲ.
ಏನ್ರಿ ನಿಮ್ಮನ್ನೇ ಕೇಳ್ತಿರೋದು. ನಾನೇನಾದ್ರೂ ಮರ್ತಿದ್ರೆ ಹೇಳಿ, ಅದನ್ನಿಡ್ತೀನಿ. ಏನೂ ಇಲ್ಲ, ಸಾಕು. ಏನಾಯ್ತು ರೀ, ಒಂಥರ ಇದ್ದೀರಾ? ನನ್ನ ಸಮಸ್ಯೆ ಹೇಳೋಕ್ಕಾಗಲ್ಲ, ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ. ಏನಂತ ಹೇಳಲಿ? ಯಾಕ್ರಿ, ನಿಮ್ಗೆ ಹುಷಾರಿಲ್ವಾ? ಅದೇನಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನಂಗೆ ಸ್ವಲ್ಪ ಆಫೀಸ್ ಕೆಲಸ ಇದೆ, ನೀನೆಲ್ಲ ಮುಗಿಸಿ ಮಲ್ಗು, ಓಕೆ? ಅದು ಹಾಗಲ್ಲ, ಅಲ್ಲಿಗೆ ಹೋದ್ಮೇಲೆ ನಿಮಗೆ ಕಷ್ಟ ಆಗಬಾರ್ದಲ್ವಾ? ಅದಕ್ಕೆ ಇನ್ನೇನಾದರೂ. ಹೇಳಿದ್ನಲ್ಲ, ಕಷ್ಟ ಏನಿಲ್ಲ ಅಂತ. ನನಗೆ ಕೆಲಸ ಇದೆ. ಅಯ್ಯೋ, ಸಾರಿ. ಯಾಕೆ? ಅದೇ ನೋಡ್ಕೊಳ್ಳಿಲ್ಲ. ಏನ್ರಿ? ಯಾಕೆ ಇವರು ಆಗಾಗ ಹೀಗೆ ನಡ್ಕೋತಾರೆ? ಏಯ್ ವಿವೇಕ್, ಲೇಯ್ ನಿನ್ನೆ ಕಣ. ಏಯ್ ವಿವೇಕ್. ದೇವ 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 ದೇವ, ಅಯ್ಯೋ ದೇವ ದೇವ. ಏಯ್ ಇಡಿಯಟ್, ನಾನು. ಅಮ್ಮ, ಅಣ್ಣ ನೀನಾ? ಮಲ್ಗೋಕ್ಕೂ ಮುಂಚೆ ಹಾರರ್ ಮೂವಿ ನೋಡಿದ್ದೆ, ಈಗ ರಗೇಳ್ದಿದ್ದು ದೆವ್ವ ಅನ್ಕೊಂಡೆ. ಆಯ್ತಾಯ್ತು, ಜರ್ಗು, ನಾನು ಮಲ್ಕೋತೀನಿ. ಇದೇನಣ್ಣ ನೀನು ಆ ರೂಮಲ್ಲಿ, ಅದೇ ನಿಮ್ಮ ರೂಮಲ್ಲಿ ಅದಕ್ಕೆ ಪಕ್ಕ ಮಲಗಬೇಕು ತಾನೇ? ಈ ರೂಮಿಗೆ ಬಂದಿದ್ಯಾ? ಅದು ರೂಮ್ ಆಗಿದ್ಯಾ? ಯಾವುದೋ ಬೋನ್ ಥರ ಇದೆ. ಅಣ್ಣ, ಆ ರೂಮಿಗೆ ಹೋಗ್ಬೇಕು ಅಂದ್ರೆ ಒಂಥರ ಹಿಂಸೆ ಆಗುತ್ತೋ. ಇದೇನಣ್ಣ ಹೀಗಂತ ಇದ್ಯಾ? ಅದಕ್ಕೆ ಗೊತ್ತಾದ್ರೆ ಬೇಜಾರಾಗ್ತಾರೆ. ನಾನು ಅಲ್ಲೇ ಇದ್ರೆ ನನಗೆ ಬೇಜಾರಾಗುತ್ತೋ, ಅದಕ್ಕೆ ಇಲ್ಲಿಗೆ ಬಂದೆ. ಅದಕ್ಕೆ ನಿನ್ನ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾರೆ ಅಣ್ಣ. ಹೀಗೆ ಡಿಸಪಾಯಿಂಟ್ ಮಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಹಲ್ಲುದುರಿಸ್ತೀನಿ ಭಾಷಣ ಕೊಟ್ರೆ. ಎಲ್ಲ ಗೊತ್ತಿದ್ದು ಕೂಡ ಯಾಕೋ ಹಾಗೆ ಮಾತಾಡ್ತೀಯಾ? ಗೊತ್ತು, ಆದ್ರೂ ಅತ್ತಿಗೆಗೆ ನೀನಂದ್ರೆ ಇಷ್ಟ ಅಂತ ಅವ್ರ ಕಣ್ಣು ನೋಡಿದ್ರೆ ಸ್ಪಷ್ಟವಾಗಿ ಕಾಣುತ್ತೆ ಅಣ್ಣ. ನೀನ್ ಹೀಗೆ ಅವರಿಂದ ದೂರ ಇದ್ರೆ ಅತ್ತಿಗೆ ನಿಜವಾಗ್ಲೂ ತುಂಬಾ ಇನ್ನೋಸೆಂಟ್ ಅಣ್ಣ. ಅವರಿಗೆ ನಿಮ್ಮನ್ನ ಮನ್ಸಾರೆ ಪ್ರೀತಿಸೋದ್ ಬಿಟ್ರೆ ನಾಟಕ ಮಾಡಕ್ ಬರಲ್ಲ ಅಣ್ಣ. ನೀನ್ ಮಾತಾಡೋದನ್ನ ನಿಲ್ಲಿಸ್ತೀಯಾ? ಏನೋ ಡಿಸ್ಟರ್ಬ್ ಆಗಿ ನಿನ್ ರೂಮಿಗೆ ಬಂದ್ರೆ ಕ್ಲಾಸ್ ತಗೋತಾ ಇದೆಯಲ್ಲ, ನಾನು ಹೋಗ್ತೀನಿ ಬಿಡು. ಅಣ್ಣ 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 ಸಾರಿ ಅಣ್ಣ, ಮಲ್ಕೋ. ನಾಳೆ ಹೇಗೂ ಇಬ್ರು ಹನಿಮೂನಿಗೆ ಹೋಗ್ತಿದ್ದೀರಲ್ಲ, ಇವತ್ತು ಚೆನ್ನಾಗಿ ರೆಸ್ಟ್ ತಗೋ. ಏಯ್,
ಇನ್ನೊಂದ್ಸಲ ಅದನ್ನೇನಾದ್ರೂ ಹನಿಮೂನ್ ಅಂತ ಕರೆದ್ರೆ ಹಂಗೆ ಕುತ್ತಿಗೆ ಹಿಸ್ಕಿ ನಿನ್ನ ಸಾಯಿಸ್ಬಿಡ್ತೀನಿ. ಓಕೆ ಅಣ್ಣ, ಕೂಲ್. ಮತ್ತೆ ಆ ವಿಷಯ ಮಾತಾಡಲ್ಲ. ಬಾ, ಹಾಯಾಗಿ ಮಲ್ಕೋ ಬಾ. ಬಾ ಅಣ್ಣ. ಬದುಕೊಂಡೆ. ಇತ್ತಗೋ ಭಾಗ್ಯ, ಇದು ನಿಮ್ಮಿಬ್ರು ಹನಿಮೂನ್ ಟಿಕೆಟ್. ನಾಳೆ ಬೆಳಿಗ್ಗೆನೆ ನೀವಿಬ್ರು ಹೊರಡ್ತಾ ಇದ್ದೀರಾ.